ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏನು ಸರ್, ಶಿವದಾಸ್ ಸಾಹೇಬರು ಭುವನ್ ದಾಸ್ಗೆ ಮದುವೆ ಫಿಕ್ಸ್ ಮಾಡಿದಾರಂತೆ? ಹೌದು ಪರಮಾನಂದ ಗೌಡ್ರ. ಮಿಸ್ಟರ್ ಅನಿಲ್ ಮಲ್ಹೋತ್ರಾ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಮಗಳ ಜೊತೆ ಮನೆಗೆ ಬೇರೆ ಕರ್ಕೊಂಡ್ಬಂದಿದ್ರು ಸೊಸೆನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ. ಸರ್, ಹುಡುಗಿ ತುಂಬ ಲಕ್ಷಣವಾಗಿದೆ. ಮುನಿಯಪ್ಪನವರೇ, ಭುವನ್ ದಾಸ್ ಮದುವೆ ಆಗಬೇಕು ಅಂದರೆ ಆ ಹುಡುಗಿ ಲಕ್ಷಣವಾಗಿರಲೇಬೇಕು, ಲಕ್ಷಣವಾಗೇ ಇರ್ತಾಳೆ. ಪರಮಾನಂದ ಗೌಡ್ರೆ, ಈ ಮುನಿಯಪ್ಪನವ್ರಿಗೆ ಯಾವ ಸಂದರ್ಭದಲ್ಲಿ ಯಾವ ವಿಷಯನ ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಕಣ್ರಿ. ನಾನೇನು ಮಾಡಿದೆ ಬುದ್ಧಿ? ಮಾಡೋದೆಲ್ಲ ಮಾಡಿ ನಾನೇನು ಮಾಡಿದೆ ಅಂತ ಕೇಳ್ತೀರಲ್ರಿ ಮುನಿಯಪ್ಪನವ್ರೆ. ಭುವನ್ ದಾಸ್ಗೂ ಮೃಣಾಲಿನಿಗೂ ಮದುವೆ ಮುರಿದು ಬಿದ್ದಾದ್ಮೇಲೆ ಶಿವದಾಸ್ ಸಾಹೇಬರು ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಆದರೂ ಏನೂ ಬೇಜಾರಾಗಿಲ್ವೇನೋ ಅನ್ನೋ ಥರ ನಡ್ಕೊಳ್ತಾ ಇದ್ರು ನನ್ನ ಎದುರಿಗೆ. ನಮ್ಮ ಮಗಳ ಕಾರಣಕ್ಕೋಸ್ಕರ ಆ ಮದುವೆ ಮುರಿದು ಬಿತ್ತು, ಅದು ಮದುವೆ ಹಿಂದಿನ ದಿವಸ ಅನ್ನೋ ಕೊರಗು ಅವ್ರ ಮನಸ್ಸಿನಲ್ಲಿತ್ತು. ಅದಕ್ಕೆ ಅವ್ರು ನಮ್ಮ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಆದರೂ ಭುವನ್ ದಾಸ್ ಏನೋ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರು. ಈಗ ಭುವನ್ ದಾಸ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ. ಶಿವದಾಸ್ ಅವ್ರಿಗೆ ಮನಸ್ಸು ತಿಳಿಯಾಗಿದೆ. ಆ ಕಾರಣಕ್ಕೋಸ್ಕರ ಭಾವಿ ಸೊಸೆ ಜೊತೆ ನಮ್ಮ ಮನೆಗೆ ಬಂದಿದ್ರು, ಸೊಸೆನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ. ಪರಮಾನಂದ ಗೌಡ್ರೆ, ನಿಮಗೆ ಗೊತ್ತು, ನಾನು ರಾಜಕೀಯವಾಗಿ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂದರೆ ಶಿವದಾಸ್ ಸಾಹೇಬರ ಅಗತ್ಯ ಇದೆ ಅಂತ. ಈಗ ಶಿವದಾಸ್ ಸಾಹೇಬರು ತಮ್ಮ ಹಳೆಯ ಕಹಿಯನ್ನೆಲ್ಲ ಮರೆತು ನಮ್ಮ ಮನೆಗೆ ಬಂದಿರೋದು ನೋಡಿದ್ರೆ ಮತ್ತೆ ಅವರ ವಿಶ್ವಾಸವನ್ನು ಗಿಟ್ಟಿಸ್ಬೋದು ಅಂತ ನನಗೆ ನಂಬಿಕೆ ಬಂತು. ಆದರೆ ನಮ್ಮ ಮುನಿಯಪ್ಪನವರು ಸುಮ್ಮನೆ ಇರಲಾರ್ದೆ ನಮ್ಮ ಸಾಹೇಬರ ಮಗಳ ಜೊತೆ ಭುವನ್ ದಾಸ್ ಮದುವೆ ಫಿಕ್ಸ್ ಆಗಿತ್ತು, ಮದುವೆ ಹಿಂದಿನ ದಿವಸ ಆ ಮದುವೆ ಮುರಿದು ಬಿದ್ದುಬಿಡ್ತು, ಭುವನ್ ಅವ್ರಿಗಿನ್ನು ಮದುವೆ ಆಗೋದು ಯಾವಾಗಲೂ ಅಂದ್ಕೊಂಡ್ಬಿಟ್ಟಿದ್ದೆ, ಹೆಂಗೋ ಮದುವೆ ಫಿಕ್ಸ್ ಆಗಿಬಿಡ್ತಲ್ಲ ಅಂತ ಸಂತೋಷ ಆಯಿತು ಅಂತ ಹೇಳಿಬಿಟ್ರು. ಅಲ್ಲ, ಆ ಮದುವೆ ಆಗೋ ಹುಡುಗಿ ಏನು ಅಂದ್ಕೋಬೇಡ ಭುವನ್ ಬಗ್ಗೆ, ಮತ್ತು ಆ ಭುವನ್ನವರು ಅವ್ರ ಫ್ಯಾಮಿಲಿಯವ್ರಿಗೆ ಎಷ್ಟು ಅವಮಾನ ಅನ್ನಿಸ್ಬೇಡ. ನಾನೇ ಏನೋ ಹೇಳಿ ಹಾಗೆ ಮ್ಯಾನೇಜ್ ಮಾಡಿಬಿಟ್ಟೆ. ಕ್ಷಮಿಸಿ ಸರ್, ನನಗೆ ಆ ಸೂಕ್ಷ್ಮ ಎಲ್ಲ ಗೊತ್ತಾಗಲಿಲ್ಲ, ಮಾತಾಡ್ಬಿಟ್ಟೆ. ಸರಿ ಬಿಡಿ, ಇನ್ನೇನು ಮಾಡ್ಲಿಕ್ಕಾಗುತ್ತೆ. ಸರ್, ಭುವನ್ ದಾಸ್. ಹಾಂ, ನಮಸ್ಕಾರ ಭುವನ್, ಕೂತ್ಕೊಳ್ಳಿ. ಹೇಗಿದ್ದೀರಿ ಭುವನ್? ಏನಾದರೂ ಮಾತಾಡಬೇಕಾಗಿತ್ತಾ? ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಮಾತಾಡಬೇಕಾಗಿತ್ತು. ಪರ್ಸ್ನಲ್ ಆಗ? ಸರಿ ಸರ್, ನಾವು ಬರ್ತೀವಿ. ಹಾಂ, ಹೊರಟ್ರಾ? ಓಕೆ, ನಮಸ್ಕಾರ. ಭುವನ್, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಎಲ್ಲ? ಎಂಗೇಜ್ಮೆಂಟ್ ನಡೆದ್ರೆ ತಾನೆ ಪ್ರಿಪ್ರೇಷನ್ಸ್ ಎಲ್ಲ. ಅಂದರೆ ಮುಂದಕ್ಕೆ ಹೋಯ್ತಾ? ಮುಂದಕ್ಕೆ ಹೋಗಲಿಲ್ಲ, ಮುರಿದು ಬಿತ್ತು. ಮುರಿದು ಬಿತ್ತ? ಬರೀ ಎಂಗೇಜ್ಮೆಂಟ್ ಅಲ್ಲ, ಮದುವೆನೂ ಮುರಿದು ಬಿತ್ತು. ಏನು ಹೇಳ್ತಾ ಇದ್ರಿ ಭುವನ್ ನೀವು? ಮದುವೆ ಯಾಕೆ ಮುರಿದು ಬಿತ್ತು? ಏನೋ ಮುರಿದು ಬಿತ್ತು ಅಷ್ಟೇ. ತುಂಬ ಬೇಜಾರಾಗ್ತದೆ ಭುವನ್. ಹಿಂದೆ ಒಂದು ಸರಿ ನಮ್ಮ ಕಡೆ ತಪ್ಪಿಂದ ನಿಮ್ಮ ಮದುವೆ ಮುರಿದು ಬಿತ್ತು. ಅದ್ರ ಬಗ್ಗೆ ನೋವಿತ್ತು ನನ್ನ ಮನಸ್ಸಲ್ಲಿ. ಮೊನ್ನೆ ಗಾರ್ಗಿನ್ ಕರ್ಕೊಂಬಂದು ನಿಮ್ಮ ಅವಳ ಮದುವೆ ವಿಚಾರ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಇವತ್ತು ನೋಡಿದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾ ಇದ್ದೀರಾ. ಹೇಗಾಯ್ತಿದೆಲ್ಲ? ಎಲ್ಲ ತಮ್ಮ ಮಗಳು ಮೃಣಾಲಿನಿ ಅವರ ಕೃಪಾ ಕಟಾಕ್ಷ. ಮೃಣಾಲಿನಿ ಕೃಪಾ ಕಟಾಕ್ಷನ? ಹೌದು ಅಂಕಲ್. ತಮ್ಮ ಮಗಳು ಮೃಣಾಲಿನಿ ಅವರ ಜೊತೆ ನನ್ನ ಮದುವೆ ನಿಶ್ಚಯ ಆಗಿತ್ತು, ನಿಶ್ಚಿತಾರ್ಥ ಕೂಡ ಆಗಿತ್ತು. ಮದುವೆ ಹಿಂದಿನ ದಿನ ನನ್ನನ್ನು ತಿರಸ್ಕರಿಸಿ ಮನೆ ಬಿಟ್ಟು ಹೋಗಿ ಆ ಸಿದ್ಧಾಂತನ ಮದುವೆ ಆದರು. ಇದರಿಂದ
ನನಗೆ ನನ್ನ ಫ್ಯಾಮಿಲಿಗೆ ಎಷ್ಟು ಅವಮಾನ ಆಯಿತು. ಎಷ್ಟೋ ದಿನಗಳ ಕಾಲ ತಲೆ ಎತ್ಕೊಂಡು ತಿರುಗಾಡೋಕ್ಕಾಗಲಿಲ್ಲ. ಆದರೂ ಇದನ್ನೆಲ್ಲ ಸಹಿಸ್ಕೊಂಡು ನಾನು ನಿಮ್ಮ ಜೊತೆ ವಿಶ್ವಾಸದಿಂದ ಇದ್ದೆ ತಾನೆ. ಇತ್ತೀಚೆಗೆ ಗಾರ್ಗಿ ಅವರು ನನಗೆ ಪರಿಚಯ ಆದರು. ಅವರ ಒಡನಾಟದಿಂದ ಹಿಂದೆ ಆದ ಕಹಿ ಘಟನೆಗಳನ್ನೆಲ್ಲ ಮರಿತಾ ಬಂದೆ. ನನಗೆ ನಿಮ್ಮ ಮಗಳಿಂದ ಆದ ಅವಮಾನಗಳನ್ನೆಲ್ಲ ಮರೆತು ನನ್ನ ಬದುಕಿನಲ್ಲಿ ಹೊಸ ಕನಸುಗಳನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದೆ. ನನ್ನ ಮತ್ತು ಗಾರ್ಗಿ ಅವರ ಎಂಗೇಜ್ಮೆಂಟ್ಗೆ ಇನ್ನು 3 ದಿನ ಇತ್ತು ಅಂಕಲ್. ಅಷ್ಟರಲ್ಲಿ ನಿಮ್ಮ ಮಗಳು ಮೃಣಾಲಿನಿ ಆ ಗಾರ್ಗಿ ಅವ್ರನ್ನ ಮೀಟ್ ಮಾಡಿದ್ದಾರೆ. ಮೃಣಾಲಿನಿ ಮತ್ತು ಸಿದ್ಧಾಂತ ಸ್ನೇಹನ ತಪ್ಪಿಸೋದಕ್ಕೆ ಕಾರಣ ನಾನು ಅಂತ ಹೇಳಿದ್ದಾರೆ. ನಾನು ಗಾರ್ಗಿ ಅವ್ರನ್ನ ಮದುವೆ ಆದರೆ ಪರ್ಸನಲ್ ಪ್ರಾಪರ್ಟಿ ಥರ ಟ್ರೀಟ್ ಮಾಡ್ತೀನಂತೆ, ನಾನು ತುಂಬ ಕ್ರೂರಿ ಅಂತಲೂ ಕೂಡ ಹೇಳಿದ್ದಾರೆ. ನಮ್ಮ ಮೃಣಾಲಿನಿ ಈ ಥರ ಎಲ್ಲ ಹೇಳಿದಾಳ? ನಂಗೆ ನಂಬೋಕೆ ಆಗ್ತಿಲ್ಲ. ಬೇರೆ ಯಾರೋ ಈ ಮಾತುಗಳನ್ನು ಹೇಳಿದರೆ ನಾನು ನಂಬ್ತಾ ಇರಲಿಲ್ಲ. ಸ್ವತಃ ಗಾರ್ಗಿ ಅವರೇ ಹೇಳಿದ್ರು. ಈ ವಿಷಯವಾಗಿ ಮೃಣಾಲಿನಿ ಅವರ ಹತ್ರ ಮಾತಾಡೋದಕ್ಕೆ ಹೋದ್ರೆ ನಾನೇನು ಸುಳ್ಳು ಹೇಳಲಿಲ್ಲ, ಇರೋ ನಿಜಾನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ನನ್ನ ವ್ಯಕ್ತಿತ್ವದ ಬಗ್ಗೆ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು ಅನ್ನೋ ರೀತಿ ಭಾಷಣ ಮಾಡಿದ್ರು. ತಾನು ಮದುವೆ ಆಗೋ ಹುಡುಗನ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ವಿಚಾರಗಳನ್ನು ಕೇಳಿದ್ರು ಯಾವ ಹುಡುಗಿಗೆ ತಾನೇ ಮದುವೆ ಆಗೋದಕ್ಕೆ ಮನಸ್ಸು ಬರುತ್ತೆ, ನೀವೇ ಹೇಳಿ? ನಿಮ್ಮ ಮಗಳು ಮೃಣಾಲಿನಿ ಅವರ ಮಾತನ್ನು ಕೇಳಿ ನನ್ನನ್ನು ಇಷ್ಟಪಟ್ಟ ಗಾರ್ಗಿ ನನ್ನನ್ನು ರಿಜೆಕ್ಟ್ ಮಾಡಿದ್ರು. ಓ ಹೌದಾ? ಐ ಆಮ್ ವೆರಿ ಸಾರಿ ಭುವನ್. ನಿಮ್ಮ ಬಗ್ಗೆ ಅವಳಿಗೆ ಬೇರೆ ಯಾವುದಾದ್ರೂ ಕಾರಣಕ್ಕೆ ಬೇಜಾರಿರಬಹುದು. ಆದರೆ ಅವಳು ಹೀಗೆ ಮಾಡಬಾರ್ದಾಗಿತ್ತು. ನಿಮ್ಮ ಮದುವೆ ತಪ್ಪಿಸೋ ಅಂತ ಕೆಲಸ ಮಾಡಬಾರ್ದಾಗಿತ್ತು. ಯಾಕೆ ಅವಳಿಗೆ ಇಂಥ ದುರ್ಬುದ್ಧಿ ಬಂತು? ಛೇ, ಅವಳಿಂದ ದೊಡ್ಡ ತಪ್ಪಾಗಿದೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಭುವನ್. ವೆರಿ ಸಾರಿ ಭುವನ್ ದಾಸ್. ನಮ್ಮ ಮಗಳ ಪರವಾಗಿ ನಾವಿಬ್ಬರು ಕ್ಷಮೆ ಕೇಳ್ತೇವೆ. ಸಾರಿ. ನೀವು ಕ್ಷಮೆ ಕೇಳಿದ್ರೆ ನನ್ನ ಜೀವನ ಸರಿ ಹೋಗ್ಬಿಡತ್ತಾ? ನಾನು ಮೃಣಾಲಿನಿ ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟಾಡ್ತಿದ್ದಾರೆ. ನನಗೆ ನನ್ನ ಫ್ಯಾಮಿಲಿಗೆ ಪದೇ ಪದೇ ಅವಮಾನ ಮಾಡ್ತಾನೆ ಇದ್ದಾರೆ. ನನ್ನ ಜೀವನದಲ್ಲಿ ಈ ರೀತಿ ಆಟಾಡೋದಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ಭುವನ್, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನೀವು ಮದುವೆ ಆಗಬೇಕು ಅಂತ ಇದ್ರಲ್ಲ ಗಾರ್ಗಿ, ಅವ್ರ ತಂದೆ ಅನಿಲ್ ಮಲ್ಹೋತ್ರ ನನಗೆ ತುಂಬ ಪರಿಚಯ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಮದುವೆ ನಡೆಯೋ ಥರ ಮಾಡ್ತೀನಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ನನ್ನ ಮಾತನ್ನು ಅವ್ರು ತೆಗೆದುಹಾಕೋದಿಲ್ಲ ಅಂದ್ಕೊಳ್ತೀನಿ. ಸರ್ ಪ್ಲೀಸ್, ನೀವು ಮುಖ್ಯಮಂತ್ರಿಗಳು ಅನ್ನೋ ಕಾರಣದಿಂದ ಗಾರ್ಗಿ ಅವರ ತಂದೆ ಅವರನ್ನು ಈ ಮದುವೆಗೆ ಒಪ್ಪಿಸಬಹುದು. ಆದರೆ ಗಾರ್ಗಿ ಅವ್ರನ್ನ ಒಪ್ಪಿಸೋದಕ್ಕಾಗೋದಿಲ್ಲ. ನೀವು ಸರಿ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಸರ್ ಈ ಮದುವೆ ವಿಚಾರದಲ್ಲಿ. ನಿಮ್ಮ ಮಗಳ ಕೃಪಾ ಕಟಾಕ್ಷದಿಂದ ಎಲ್ಲ ಸರ್ವನಾಶ ಆಗೋಯ್ತು. ನಿಜವಾಗ್ಲೂ ನಾನು ನಿಮಗೆ ಇದನ್ನು ಹೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ವಿದ್ಯುಲತಾ ಆಂಟಿ ಮನಸ್ಸು ಯಾವಾಗಲೂ ಮೃಣಾಲಿನಿ ಅವರ ಪರವಾಗಿ ಯೋಚನೆ ಮಾಡ್ತಾ ಇರುತ್ತೆ. ಅವರಿಗೆ ಸತ್ಯ ಏನು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳಿದೆ. ನನ್ನಿಂದ ನಿಮ್ಮ ಮನಸ್ಸುಗಳಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನೋಡಿದ್ಯಾ, ಮಗಳು ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ. ನಿನ್ನ ಮುದ್ದಿನ ಮಗಳಿಗೆ ಏನು ಮಾಡಿದ್ಲು ಅಂತ. ಸಾರಿ ಅಂತ ಹೇಳ್ತಿದ್ದೀರಲ್ರಿ ಮುನಿಯಪ್ಪ. ಈಗ ನೀವು ಏನ್ರಿ ಮಾಡಲಿ ನಾನೀಗ? ಅಲ್ಲ, 2 ದಿವಸದ ಹಿಂದೆ CSP ಅವರು ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಅಂತ ಹೇಳಿದಾಗ ನೀವೇನು ಹೇಳಿದ್ರಿ? ನೀವೇನು ಯೋಚನೆ ಮಾಡಬೇಡಿ ಸರ್, CSP ಅವರು ಕೇಸಿಂದ ರಿಟೈರ್ ಆಗೋ ಥರ ಮಾಡ್ತೀನಿ ಅಂತ ಹೇಳಿದ್ರಿ ತಾನೇ? ಹೇಳಿರ್ಲಿವೇನ್ರಿ ನೀವು? ಸಾರಿ ಸರ್, ನಾನು ಹೇಳಿದ್ದೆ, ಆದರೆ ಪ್ಲ್ಯಾನು ಉಲ್ಟಾ ಆಗ್ಬಿಡ್ತು. CSP ಮಗಳನ್ನ ನನ್ನ ಪ್ಲ್ಯಾನ್ ಪ್ರಕಾರವಾಗಿ ಈ ಕೇಸ್ನಲ್ಲಿ ತಗಲಾಕ್ಸ್ತಿದ್ದೆ.
ಸರ್ CSP ಸಾಹೇಬ್ರು ಹೇಳಿದ್ರು ನೀವೇನು ಕೇಸ್ ಬೇಕಾದ್ರೂ ಹಾಕ್ಕೊಳ್ಳಿ, ನಾನು ಹೆದರೋದಿಲ್ಲ, ನಾನು ಈ ರಾಜಾನಂದ ಸ್ವಾಮಿ ಕೇಸ್ ನಾನು ನಡೆಸ್ತೀನಿ ಅಂತ ಹೇಳಿದ್ರು ಸರ್. ಏನ್ರಿ ಮುನಿಯಪ್ಪ ನೀವು ಒಂದು ಕೆಲಸನೂ ಸರಿಯಾಗಿ ಮಾಡೋದಿಲ್ವಲ್ರಿ? ಸರ್ ಟೆನ್ಷನ್ ಮಾಡ್ಕೊಂಬೇಡಿ, ನಾನು ಮಾಡಿದ ಪ್ಲ್ಯಾನು ಈ ಥರ ಉಲ್ಟಾ ಹೊಡಿತದೆ ನನಗೇನು ಗೊತ್ತು ಸರ್? ನಿಮ್ಗೇನು ಗೊತ್ತಾಗೋದಿಲ್ಲ ಮುನಿಯಪ್ಪ. CSP ಮುಂದೆ ನಿಂತ್ಕೋಬೇಕಾದ್ರೂ ನಾನು ಟೆನ್ಷನ್ ಆಗ್ತಿರೋದು ನನಗೆ. ಇಡ್ರಿ ಫೋನು. ಹಲೋ ಮಿಸ್ಟರ್ ಕಿರಣ್. ಹಲೋ ಬಿಂಗ ಸಾಹೇಬ್ರು, ಹೇಳಿ ಸರ್. ಏನ್ರಿ ಹೇಳೋದು? ಅಲ್ರಿ, ಈ ಕೇಸ್ಗೆ ಅಂತ ಇದುವರೆಗೂ 20 ಲಕ್ಷ ರೂಪಾಯಿ ತೊಗೊಂಡಿದ್ರ ನೀವು. ಆ CSP ಎದುರಿಗೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಬೇಕು ನನ್ನನ್ನು ಅಂತ ಗೊತ್ತಾಗೋದಿಲ್ಲ ನಿಮಗೆ? CSP ಅವರು ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ್ಯಾವ ಮೂಲಗಳಿಂದ ಎವಿಡೆನ್ಸ್ನ ಕೆದಕಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ರ ಎದುರಿಗೆ ನಿಂತು ಮಾತಾಡೋದಕ್ಕೆ ನನ್ನ ಕಾಲುಗಳು ನಡುಕ್ತವೆ. ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತೇನ್ರಿ ನಿಮಗೆ? ಸಾರಿ ಕಿರಣ್, ತುಂಬ ಮಾತಾಡ್ಬಿಟ್ಟೆ. ಸಾರಿ, ತುಂಬ ಟೆನ್ಷನ್ ಮಾಡಿದ್ದೀನಿ. ಎಲ್ಲಿದ್ದೀರಾ ಈಗ? ಆಫೀಸಲ್ಲಿದ್ದೀನಿ ಸರ್. ಸರಿ ಆಯಿತು, ತಕ್ಷಣ ನನ್ನನ್ನು ಭೇಟಿ ಮಾಡಿ. ಸರಿ ಸರ್. ಓಕೆ. ನಿಮ್ಮ ಮಗಳು ಮೃಣಾಲಿನಿಯವರ ಮಾತನ್ನು ಕೇಳಿ ನನ್ನನ್ನು ಇಷ್ಟಪಟ್ಟ ಗಾರ್ಗಿ ನನ್ನನ್ನು ರಿಜೆಕ್ಟ್ ಮಾಡಿದ್ರು. ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡೋದಕ್ಕೆ ಅವ್ರಿಗೇನು ರೈಟ್ಸ್ ಇದೆ? ಇದ್ದಾರೆ ನಿಮ್ಮ ಮೃಣಾಲಿನಿ ರೂಮಲ್ಲಿ? ಏನಿಲ್ಲ ಏನಿಲ್ಲ.
ಅಳ್ತಾ ಇದ್ರಾ? ಇಲ್ಲ ಇಲ್ಲ, ನಿನ್ನ ಹತ್ರ ಮುಚ್ಚಡದೇನಿದೆ ವಿದ್ಯುಲತ. ಯಾಕೋ ಇವತ್ತು ಬೆಳಗ್ಗೆಯಿಂದ ಮೃಣಾಲಿನಿ ನೆನಪು ತುಂಬ ಕಾಡಕ್ಕೆ ಶುರುವಾಯಿತು. ಅದಕ್ಕೆ ಅವಳ ರೂಮಿಗೆ ಬಂದ್ಬಿಟ್ಟೆ. ಅವಳ ಪುಸ್ತಕಗಳು, ಫೋಟೋಗ್ರಾಫ್ಸ್ ಎಲ್ಲ ನೋಡ್ತಾ ಕೂತ್ಬಿಟ್ಟೆ. ಹೆಚ್ಚು ಸಮಯ ಕಳೀತಾ ಇದ್ಲಲ್ಲ ಈ ಪುಸ್ತಕಗಳ ಜೊತೆ. ಈ ಪುಸ್ತಕಗಳನ್ನ ನೋಡ್ತಿದ್ರೆ ಅವಳನ್ನೇ ನೋಡ್ದಾಗ ಅನ್ಸುತ್ತೆ. ತುಂಬ ನೆನಪಾಗ್ತಾಳೆ ನನಗೆ. ಇದೇನಿದು ಆಶ್ಚರ್ಯ! ಇಷ್ಟು ದಿನ ನಾನು ಮೃಣಾಲಿನ ಜ್ಞಾಪಿಸ್ಕೊಂಡ್ರೆ ನನ್ನ ಮೇಲೆ ರೇಗ್ತಾ ಇದ್ರಿ. ಅವಳ ಮುಖ ನೋಡೋದು ಕೂಡ ಇಷ್ಟ ಇಲ್ಲ ಅಂತ ಇದ್ರಿ. ಅಂಥದ್ರಲ್ಲಿ ಇವತ್ತು ನೋಡಿದ್ರೆ ನೀವು ಅವಳು ನೆನಪಾಗುತ್ತೆ ಅಂತ ಹೇಳ್ತಾ ಕೂತಿದ್ದೀರಾ? ಇದೇನು ವಿದ್ಯುಲತೆ ಹೀಗೆ ಕೇಳ್ತೀಯ? ಒಬ್ಬಳೇ ಮಗಳು, ನಿನಗೆ ಹೇಗೆ ಮಗಳು, ನನಗೂ ಮಗಳಲ್ಲ ಅವಳು. ಇವತ್ತೊಂದು ದಿನ ಅಲ್ಲ ವಿದ್ಯುಲತ, ಅವಳು ಈ ಮನೆ ಬಿಟ್ಟು ಹೋದಾಗಲಿಂದ ಪ್ರತಿದಿನ ನೆನಪಿಗೆ ಬರ್ತಾಳೆ. ಆದರೆ ಇವತ್ತು ನೆನಪಾಗಲಿಕ್ಕೆ ಒಂದು ಕಾರಣ ಇದೆ. ಏನು? ಅದೇ ನಮ್ಮ ಮೃಣಾಲಿನಿ ಕ್ಲೋಸ್ ಫ್ರೆಂಡ್ ಸಂಯುಕ್ತ ಸಾಳ್ವೆ ಫೋನ್ ಮಾಡಿದ್ಲು ಲ್ಯಾಂಡ್ಲೈನ್ಗೆ. ಸಂಯುಕ್ತ ಫೋನ್ ಮಾಡಿದ್ಲಾ? ಯಾಕಂತೆ? ಮೃಣಾಲಿನಿ ಜೊತೆ ನಾನು ಮಾತಾಡಬೇಕು ಅಂತ. ನಾನು ಅವಳು ಮನೇಲಿಲ್ಲಮ್ಮ, ಅವಳು ಮದುವೆ ಆಯಿತು ಅಂತ ಅಂದೆ. ಅವಳು ತುಂಬ ಸಂತೋಷಪಟ್ಬಿಟ್ಲು. ಮೃಣಾಲಿನಿ ಸಂಯುಕ್ತ ಸಾಳ್ವೆ ನನ್ನ ಜೊತೆ ಮಾತಾಡಿದಾದ್ಮೇಲೆ ಮೃಣಾಲಿನಿ ನೆನಪು ತುಂಬ ಕಾಡಕ್ಕೆ ಶುರುವಾಯಿತು. ಅದಕ್ಕೆ ರೂಮಿಗೆ ಬಂದ್ಬಿಟ್ಟೆ. ಮೃಣಾಲಿನಿ ನೆನಪಂದ್ರೆ ಅವಳು ಫೋನ್ ಮಾಡೋ ತಾನೆ? ಇರಿ, ನಾನೇ ಫೋನ್ ಮಾಡ್ಕೊಡ್ತೀನಿ. ಅವಳ ಜೊತೆ ಮಾತಾಡಿದ್ರಂತೆ. ಅವಳಿಗೂ ನಿಮ್ಮ ಜೊತೆ ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲ ವಿದ್ಯುಲತ, ಬೇಡ ಬೇಡ. ಯಾಕೆ? ನನಗೆ ಅವಳ ನೆನಪು ಬಂದಾಗಲಿಲ್ಲ ಅವಳ ಜೊತೆ ಫೋನ್ ಮಾಡಿ ಮಾತಾಡೋಣ ಅಂತ ಅನಿಸುತ್ತೆ. ಫೋನ್ ಕೈ ತೋಡ್ತೀನಿ. ಅಷ್ಟರಲ್ಲಿ ಅವಳು ಭುವನ್ ದಾಸ್ ಜೊತೆ ಮದುವೆ ಬೇಡ ಅಂತಿತ್ತು. ಮನೆ ಬಿಟ್ಟು ಹೋಗಿತ್ತು, ಆಶ್ರಮ ಸೇರಿತ್ತು. ನನ್ನ ಶತ್ರುವಿನ ಮಗನ ಜೊತೆ ಮದುವೆ ಆಗಿತ್ತು. ಎಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಮನಸ್ಸಿಗೆ ಬೇಸರ ಆಗ್ಬಿಡುತ್ತೆ. ಮಾತಾಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಬೇಡ. ನೋಡಿ, ಮೃಣಾಲಿನಿ ನಮಗಿರೋಳು ಒಬ್ಬಳೇ ಮಗಳು. ಜೀವನ ಪೂರ್ತಿ ಕೋಪ ಮಾಡ್ಕೊಂಡೇ ಇರ್ತೀರಾ. ಅವಳ ಜೊತೆಗೆ ಎಷ್ಟು ದಿನ ಅಂತ ಹೀಗೆ ಮಾತ್ಬಿಡ್ತೀರಾ? ಎಷ್ಟು ದಿವಸ ಅಂತ ನನಗೂ ಗೊತ್ತಿಲ್ಲ. ಎಷ್ಟು ದಿನ ಅಂತ ಗೊತ್ತಿಲ್ಲ ಅಂದರೆ ನೀವು ಒಂದಲ್ಲ ಒಂದಿನ ಮೃಣಾಲಿನ ಮಾತಾಡಿಸ್ತೀರಾ ಅಂತಾಯ್ತು. ಇರಬಹುದು. ನಿಮ್ಗೆ ಮೃಣಾಲಿನ ಮಾತಾಡಿಸ್ಲೇಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂದಮೇಲೆ ಆ ದಿನ ಇವತ್ತೇ ಯಾಕಾಗಬಾರ್ದು? ಬೇಡ ವಿದ್ಯುಲತ, ಪ್ಲೀಸ್ ಅರ್ಥ ಮಾಡ್ಕೊಂಡು ನಾನು ಮೃಣಾಲಿನ ನಾನು ನೆನಪು ಮಾಡ್ಕೊಳ್ತಾ ಇರೋದು ಅವಳಿಗೆ ಗೊತ್ತಾಗಬಾರ್ದು. ಯಾಕೆ ಗೊತ್ತಾಗಬಾರ್ದು? ನಿಮ್ಗೆ ಈಗೋ ಹರ್ಟ್ ಆಗುತ್ತೆ ಅಂತನಾ? ನೋಡಿ, ನನಗೆ ಅರ್ಥ ಆಗುತ್ತೆ. ಮೃಣಾಲಿನಿ ನೀವು ತೋರಿಸಿದ ಹುಡುಗನ ಮದುವೆ ಆಗದೆ ಬೇರೆ ಹುಡುಗನ ಮದುವೆ ಆದ್ಲು ಅಂತ ನಿಮಗೆ ಕೋಪ ಇದೆ, ಸಿಟ್ಟಿದೆ ಅವಳ ಮೇಲೆ. ಮೃಣಾಲಿನಿ ನಮ್ಮ ಮಗಳು, ನಮ್ಮ ಮಗು. ಅದು ಮಗು ತಪ್ಪು ಮಾಡೋದು ಸಹಜ ಅಲ್ವಾ? ಅವಳು ಚಿಕ್ಕವಳಿದ್ದಾಗ ಎಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾಯಿದ್ಲು. ಆಗಲೂ ನೀವು ಹೀಗೆ ಅವಳ ಮೇಲೆ ಕೋಪ ಮಾಡ್ಕೋತಾ ಇದ್ರಾ? ಮಾತು ಬಿಡ್ತಾ ಇದ್ರಾ? ಇಲ್ಲ ಅಲ್ವಾ? ಈಗೇನು ಮಾಡು ಅಂತೀಯ? ನೀವು ಮೃಣಾಲಿನಿಗೆ ಫೋನ್ ಮಾಡಿ ಮಾತಾಡಿ. ನಾನು ಫೋನ್ ಮಾಡೋದು ಇಲ್ಲ.
ಸಾಧ್ಯ ಇಲ್ಲ. ಸರಿ, ನಿಮಗೆ ಫೋನ್ ಮಾಡೋದಕ್ಕಾಗಲ್ಲ ಅಂದರೆ ನಾನೇ ಫೋನ್ ಮಾಡಿಕೊಡ್ತೀನಿ, ಮಾತಾಡ್ತೀರಾ? ಬೇಡ, ಒಂದು ಕೆಲಸ ಮಾಡಿದ್ಲತ್ತ, ನೀನು ಫೋನ್ ಮಾಡಿ ಮಾತಾಡು, ಮನೆಗೆ ಕರೆ, ಮನೆಗೆ ಬಂದಮೇಲೆ ನಾನು ಅವಳ ಜೊತೆ ಮಾತಾಡ್ತೀನಿ. ಸರಿ.